हमें तड़पाते हैं। चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। संदेश आते हैं हमें तड़पाते हैं, जो चिट्ठी आती है वो ದಿಲ್ವಾಲಿ ನೆ ಕಿಸಿ ನಮ್ಮ ಶಾಲೆಯ ಈ ಒಂದು 79ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂಭ್ರಮದಲ್ಲಿದ್ದಂಥ ವೇದಿಕೆಯಲ್ಲಿದ್ದಂಥ ನಮ್ಮ ಆತ್ಮೀಯರು ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದಂಥ ಅಶೋಕ್ ಕುಮಾರ್ ಅವರೇ, ಹಾಗೆ ಮುಖ್ಯೋಪಾಧ್ಯಾಯರೇ, ಹಾಗೆ ಎಲ್ಲ ಟೀಚರ್ಸ್ ಹಾಗೂ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ನಾನು 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಹೇಳುತ್ತಾ, 79 ವರ್ಷದ ಹಿಂದೆ ಈ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ, ಬಲಿದಾನ ಮಾಡಿದಂತಹ ಅವರನ್ನು ಒಂದು ನೆನೆಯುವ ದಿನ ಅಂತ ಹೇಳ್ಬೋದು. ಹಾಗೆ ಇವತ್ತು ಕೂಡ ನಾವು ಚೆನ್ನಾಗಿ ಮನೆಯಲ್ಲಿ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಗಡಿಯಲ್ಲಿ ನಮ್ಮ ಯೋಧರು ಹಗಲು ರಾತ್ರಿ ಎನ್ನದೆ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಈ ಸಂದರ್ಭದಲ್ಲಿ ನಾವು ಒಂದು ಸೆಲ್ಯೂಟ್ ಅನ್ನು ಕೊಡಬೇಕು. ಹಾಗೆಯೇ ಈ ಒಂದು ನಮ್ಮ ಶಾಲೆ, ನಮ್ಮ ಪೂರ್ಣ ಪ್ರಜ್ಞಾ ಕಾಲೇಜ್ ಇದು ಶಾಲೆ ಅಂತೇಳಿ ಹೊಸ ಆಡಳಿತದೊಂದಿಗೆ ಸ್ಟಾರ್ಟ್ ಆಗಿದೆ. ಹಾಗೆ ಇನ್ನು ಮುಂದೆ ಒಳ್ಳೆಯ ಒಂದು ಅಭಿವೃದ್ಧಿಯ ಕಡೆಗೆ ಹೆಜ್ಜೆಯನ್ನು ಹಾಕಿದೆ. ಯಾಕಂತ ಹೇಳಿದ್ರೆ ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಟ್ ಅಂತ ದೊಡ್ಡದಾಗಿ ನಮ್ಮ ಉಡುಪಿಯಲ್ಲಿ ಉಂಟು, ನಿಮಗೆಲ್ಲರಿಗೆ ಗೊತ್ತಿರುವ ವಿಷಯ. ಅವರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ಸಂಸ್ಥೆಯನ್ನು ಉತ್ತಮ ಮಟ್ಟದಲ್ಲಿ ಬೆಳೆಯುವುದರೊಂದಿಗೆ ನಮ್ಮ ಹಲವಾರು ಪರಿಸರದಲ್ಲಿ ಒಳ್ಳೆಯ ಒಂದು ಎಜುಕೇಶನ್ ಬೇಕಂತೇಳಿ ನಮ್ಮ ಕಮಿಟಿಯದ್ದು ಒಂದು ಆಶ್ರಯವಾಗಿತ್ತು. ಯಾಕಂತೇಳಿದ್ರೆ ಈ ಕಮಿಟಿಯಲ್ಲಿ ನಾನು ಸಹ ಇದ್ದೆ. ಹಾಗಾಗಿ ನಾವೊಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನಮ್ಮ ಗ್ರಾಮೀಣ ಮಕ್ಕಳಿಗೆ ಕೊಡಬೇಕನ್ನುವ ನಿಟ್ಟಿನಲ್ಲಿ ನಾವು ಅವರೊಂದಿಗೆ ಕೈ ಜೋಡಿಸಿ ಈಗ ಒಳ್ಳೆಯ ಒಂದು ಎಜುಕೇಶನ್ ಅನ್ನು ಕೊಡಬೇಕು. ಇಲ್ಲಂದ್ರೆ ನಾವು ಸ್ವಲ್ಪ ದೂರ ಹೋಗಬೇಕಾಗ್ತದೆ. ಅದೇ ನಿಮಗೆ ಎಜುಕೇಶನ್ ನಮ್ಮ ಹತ್ತಿರದಲ್ಲಿ, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸಿಗ್ತದೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಇದೆ. ಹಾಗೆ ಇದರ ಉಪಯೋಗವನ್ನು ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಉಪಯೋಗಿಸಿಕೊಡ್ಬೇಕಂತ ಹೇಳುತ್ತಾ ನಾನೇನು ಹೆಚ್ಚು ಮಾತಾಡೋದಿಲ್ಲ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನಾನು ನನ್ನ ಶಾಲೆಯ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ಹಾಗೆ ಎಲ್ಲ ಮಕ್ಕಳಿಗೆ, ಹಾಗೆ ಎಲ್ಲ ಪ್ರೀತಿಯ ನಮ್ಮ ಪೇರೆಂಟ್ಸ್ ಕೂಡ ಇದ್ದಾರೆ, ಅವರಿಗೆ ಎಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.